ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮದ ಆರೋಗ್ಯಕರ ಕಾರ್ಯಕ್ರಮ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಕತ್ವದ ಆರೋಗ್ಯ ಧ್ವಜ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ವೈದ್ಯರಾದ ವಿನಯ್ ಅವರು. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ತಂತ್ರಜ್ಞಾನ ಅನ್ನುವಂಥದ್ದು ಈ ಇತ್ತೀಚಿನ ದಿನಗಳಲ್ಲಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಬಹುದು, ಬಹುತೇಕ ಎಲ್ಲದರಲ್ಲೂ ಕೂಡ ಬಹಳಷ್ಟು ಪರಿಣಾಮ ಬೀರ್ತಾ ಇದೆ. ಆದರೆ ಈ ತಂತ್ರಜ್ಞಾನ ಅನ್ನೋದು ಬರೀ ನಮ್ಮ ಜೀವನ ಶೈಲಿ ಮೇಲೆ ಅಥವಾ ನಮ್ಮ ಲೈಫ್ ಸ್ಟೈಲ್ ಮೇಲೆ ಅಷ್ಟೇ ಪರಿಣಾಮ ಬೀರ್ತಾ ಇದೆಯಾ? ಇಲ್ಲ, ಖಂಡಿತವಾಗ್ಲೂ ನಮ್ಮ ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯದ ಮೇಲೂ ಕೂಡ ಅಷ್ಟೇ ಪರಿಣಾಮಗಳು ಬೀರ್ತಾ ಇದೆ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಂತ್ರಜ್ಞಾನದಿಂದ ಆಗ್ತಾ ಇರುವಂಥ ಪರಿಣಾಮಗಳ ಬಗ್ಗೆ ತಿಳ್ಕೋಣ. ಈಗ ಯಾವುದೇ ವಿಷಯ ಆಗಲಿ, ಎಷ್ಟು ಪೂರಕವಾಗಿರುತ್ತೋ ಅಷ್ಟೇ ಮಾರಕವಾಗೂ ಇರುತ್ತೆ. ಎಲ್ಲ ವಿಷಯಗಳಲ್ಲೂ ಪಾಸಿಟಿವ್ ನೆಗೆಟಿವ್ ಅಂಶಗಳು ಇದ್ದೇ ಇರುತ್ತೆ. ಬಟ್ ಏನಾಗ್ತಿದೆ ಕಾರಣ ಅಂದರೆ, ಪಾಸಿಟಿವ್ ಅಂಶಗಳನ್ನು ಮಾತ್ರ ತಗೊಂಡು ನೆಗೆಟಿವ್ ಅಂಶಗಳನ್ನು ಬಿಡುವಂಥ ಟ್ಯಾಲೆಂಟ್ ಇದೆಯಲ್ಲ, ಅದು ಹೋಗ್ತಾ ಇದೆ. ಈಗ ಈ ಜೆನ್ಜಿ ಕಿಡ್ಸ್ ಅಂತ ಏನು ಹೇಳ್ತೀವಿ ನಾವು, ಇತ್ತೀಚಿನ ದಿನಗಳಲ್ಲಿ ಆಗಿರ್ಬೋದು. ಆ್ಯಂಡ್ ನೇಪಾಳನ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದರೆ, ಯುವ ಸಮೂಹ ಹೇಗೆ ದಂಗೆ ಏಳುತ್ತೆ ಅನ್ನುವಂಥದ್ದು ಆಗಿರಬಹುದು. ಇವತ್ತಿನ ದಿನಗಳಲ್ಲಿ ಈ ಜೆನ್ಜಿ ಕಿಡ್ಸ್ಗಳ ಮೇಲೆ ಈ ತಂತ್ರಜ್ಞಾನದ ಪರಿಣಾಮದಿಂದಾಗಿ ಆರೋಗ್ಯ ಎಷ್ಟು ಕೆಡ್ತಾ ಇದೆ ಅನ್ನೋದು ಹೇಳ್ಬೇಕು ನೀವೀಗ. ಪರ್ಫೆಕ್ಟ್ ಮೇಡಮ್. ಇದರಲ್ಲಿ ಎರಡು ಥಿಂಗ್ಸ್ ಆ್ಯಡ್ ಮಾಡ್ಬೋದು. ನೇಪಾಳ ತನಕ ಹೋಗೋದು ಬೇಡ, ನಮ್ಮದು ಧರ್ಮಸ್ಥಳ ಕೇಸಲ್ಲಿ ನೋಡಿದ್ವಲ್ಲ, ವ್ಯೂಸ್ 10,000, 20,000 ಲೈಕ್ಸು. ಸೊ ದೇ ಆರ್ ಯೂಸಿಂಗ್ ಬಾಟ್. ಸೊ ಇಲ್ಲೇ ಅಷ್ಟು ಅಮೌಂಟ್ ಆಫ್ ಸಿಟ್ಟಿಂಗ್ ಆನ್ ದ ಫೆನ್ಸ್ ಕೆಲಸ ಆಯಿತು. ಧರ್ಮಸ್ಥಳಕ್ಕೆ ನಡ್ಕೊಳ್ಳೋಂಥ ಜನನು ತಪ್ಪಲ್ವಾ, ಏನೋ ತಪ್ಪಲ್ವಾ, ಇಷ್ಟೊಂದು ಲೈಕ್ಸ್ ಹೆಂಗೆ ಬಂದ್ಬಿಡುತ್ತೆ, ಇಷ್ಟೊಂದು ಅವ್ರಿಗೆ ಪಾಪ ಎಷ್ಟು ಇನ್ನೋಸೆಂಟ್ ಅಂದರೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಇಡೀ ಮಾಸ್ನ ದಂಗೆ ಏಳಿಸ್ಬೋದು ಅನ್ನೋದು ಇದೇನೋ ನಾಲೆಡ್ಜ್ ಇರಲಿಲ್ಲ, ಕಾಮನ್ ಸೆನ್ಸ್ ಇರಲಿಲ್ಲ. ಸೊ ನಾವು ಅದು ನೋಡಿದ್ದೀವಿ. ಈಗಲೂ ನೀವು ಅದು ನೋ ಲೈಸ್ ಅಂತ ನೀವು ಹುಡುಕಿದ್ರೆ 10,000 ವ್ಯೂಸ್ ಅಂತ ಬಂದಿರುತ್ತೆ. ಬಟ್ ಲೈಕ್ಸ್ ನೋಡಿದ್ರೆ 20,000, 25,000 ಲೈಕ್ಸ್ ಆಗ್ಬಿಟ್ಟಿರುತ್ತೆ. ಅಂದರೆ ನನ್ನಂತವನಿಗೆ ಗೊತ್ತಾಗುತ್ತೆ ಇದು ಫೇಕ್ ವಿಡಿಯೋ ಅಂತ. ಅದು 10,000 ವ್ಯೂಸ್ ಇದ್ರೆ 20,000 ಲೈಕ್ಸ್ ಹೆಂಗ್ ಸಾಧ್ಯ? ಅಂದ್ರೆ ನೋಡ್ದಿರೋ ಲೈಕ್ ಮಾಡಿರ್ಬೇಕು. ನೋಡ್ದಿರೋ ಲೈಕ್ ಹೆಂಗ್ ಮಾಡಕ್ ಸಾಧ್ಯ? ಒಂದು ಆ ಕಮ್ಯುನಿಟಿಯವರು ಕೂತ್ಕೊಂಡು ಏನು ಕೆಲಸ ಇಲ್ದಂಗೆ ಅದನ್ನೇ ಒತ್ತಿಸ್ಕೊಂಡು ಕೂತಿರ್ಬೇಕು ಎಲ್ಲಾ ಧಾರ್ಮಿಕ ಕ್ಷೇತ್ರಗಳಲ್ಲಿ. ಇಲ್ಲ ಅಂತಂದ್ರೆ ಫೇಕ್ ಆಗಿ ಇದನ್ನ ಮಾಡಿರ್ಬೇಕು. ಟೆಕ್ನಾಲಜಿನ ಹೆಂಗ್ ಬೇಕಾದ್ರೂ ಮಿಸ್ಯೂಸ್ ಮಾಡ್ಬೋದು. ಒಂದು ಸಿನಿಮಾ, ದರಿದ್ರ ಸಿನಿಮಾನ ಒಳ್ಳೆ ಸಿನಿಮಾ ಅಂತ ಪ್ರೊಜೆಕ್ಟ್ ಮಾಡಕ್ಕೆ ಬಾಟ್ಸ್ನ ಯೂಸ್ ಮಾಡ್ಕೊಂಡು 1 ಮಿಲಿಯನ್ ವ್ಯೂ, 2 ಮಿಲಿಯನ್ ವ್ಯೂ, 3 ಮಿಲಿಯನ್ ವ್ಯೂಸ್, 5 ಮಿಲಿಯನ್ ವ್ಯೂಸ್ ಅಂತ ಮಾಡಿಸಿ ಜನನ್ನ ಸಿನಿಮಾ ಕರ್ಕೊಂಬರಂಗೂ ಬ್ರೈನ್ ವಾಶ್ ಮಾಡೋ ಅಂತ ಕೆಲಸ ಸತತವಾಗಿ ದಶಕಗಳಿಂದ ಆಗ್ತಿದೆ. ಇದೆಲ್ಲ US ಯುರೋಪಲ್ಲೆಲ್ಲ ಇರ್ತಿತ್ತು, ನಮಗೆ ಗೊತ್ತಾಗ್ತಿರಲಿಲ್ಲ. ಈಗೀಗ ಇಳ್ದು ಬಂದಿದೆ. ಕಮಿಂಗ್ ಬ್ಯಾಕ್ ಟು ಜೆನ್ಜಿ ಅಂತಂದ್ರೆ ಏನಂತಂದ್ರೆ, ನಿಮಗೆ ಕಲ್ಚರಲ್ಲಿ ಡಿವೈಡ್ ಸ್ಟ್ರಕ್ಚರ್ ಇದೆಯಲ್ಲ, ಜೆನ್ಜಿಯಲ್ಲಿ ಎಲ್ಲರೂ ಕೆಟ್ಟವರ ಅಲ್ಲ, ಎಲ್ಲರೂ ಒಳ್ಳೆಯವರು ಅಲ್ಲ. ಅದರಲ್ಲಿ ಅರ್ಧ ಒಳ್ಳೆಯವರು, ಅರ್ಧ ಕೆಟ್ಟವರು, ಇನ್ನರ್ಧ ಸಿಟ್ಟಿಂಗ್ ಆನ್ ದಿ ಫೆನ್ಸ್ ಕೆಲಸ. ಅಂದ್ರೆ ಇವರು ಆಚೆನೂ ಅಲ್ಲ ಈಚೆನೂ ಅಲ್ಲ, ಕನ್ಫ್ಯೂಸ್ ಆಗಿರೋರು. LGBT ಸಪೋರ್ಟ್ ಮಾಡ್ತೀಯಾ? ಹೌದು ಸಪೋರ್ಟ್ ಮಾಡ್ತೀನಿ. ಇನ್ನು ಕೆಲವರು ಗೊತ್ತಿಲ್ಲ, ಅದು ಅವ್ರ ಇಷ್ಟ. ಸಪೋರ್ಟ್ ಮಾಡ್ತೀಯಾ ಇಲ್ವಾ ಕೇಳಿದ್ದು, ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅನ್ನೋ, ಇಲ್ಲ ಅಂದ್ರೆ ಇಲ್ಲ ಅನ್ನೋ. ಸೊ ಕನ್ಫ್ಯೂಸ್ ಸ್ಟೇಟಸ್ ಇದೆ. ನೀವು ಕನ್ಫ್ಯೂಸ್ಡ್ ಇದ್ದಾಗ ಮಾಬ್ ಯಾವ ಕಡೆಗೆ ಹೋಗುತ್ತಲ್ಲ, ನಾನು ಆ ಕಡೆ ಹೋಗ್ಲಿಲ್ಲ ಅಂದ್ರೆ ನಾನು ಇಲ್ಲ ಅನ್ಸ್ಕೊಬಿಡ್ತೀನಿ, ಐ ಮೈಟ್ ಗೆಟ್ ಲಾಸ್ಟ್, ಐ ಮೈಟ್ ಗೆಟ್ ಕಿಲ್ಡ್ ಅನ್ನೋ ಭಯ ಬರುತ್ತಲ್ಲ. ಭಯ ಬಂದಾಗ ಎಂತ ನೇಪಾಳ ಥರದ ಇನ್ಸಿಡೆಂಟ್ಸ್ಗಳಾಗ್ತವೆ. ಸೊ ಅವರಿಗೆ ಏನಾಗ್ತಿದೆ, ನಿಜ ಯಾವುದು ಸುಳ್ಳು ಯಾವುದು ಗೊತ್ತಿಲ್ಲ. ಒಂದಷ್ಟು ಜನ ಹುಡುಕಿದ್ರು ಕರಪ್ಷನ್ ಆಗಿದೆ, ಕರೆಕ್ಟು. ಕರಪ್ಷನ್ನ ಸರಿ ಮಾಡೋಕ್ಕೆ ದಾರಿಗಳಿತ್ತು. ಸುಪ್ರೀಂ ಕೋರ್ಟ್ಗೆ ಬೆಂಕಿ ಹಚ್ಚೋ ಅವಶ್ಯಕತೆ ಇರಲಿಲ್ಲ, ಅಥವಾ ಪಾರ್ಲಿಮೆಂಟ್ಗೆ ಬೆಂಕಿ ಹಚ್ಚೋ ಅವಶ್ಯಕತೆ ಇರಲಿಲ್ಲ. ಇದು ಹುಂಬುತನೂ ಅನ್ಬೋದು, ಅತಿಯಾದ ವಿರುದ್ಧ ದಿಕ್ಕಲ್ಲಿ ಹೋಗ್ತಿರ್ತಕ್ಕಂಥ ರಾಷ್ಟ್ರಭಕ್ತಿನೂ ಆಗ್ಬೋದು. ಇದು ಕಲ್ಚರಲ್ಲಿ ಎಲ್ಲಿ ತನಕ ನೇಪಾಳ ಸ್ಟ್ರಾಂಗ್ ಇತ್ತು, ಹಿಂದೂ ರಾಷ್ಟ್ರ ಅಂತ ಗುರುತಿಸ್ಕೊತಿತ್ತು, ಅಲ್ಲಿ ತನಕ ಈ ಪ್ರಾಬ್ಲಮ್ ಇರಲಿಲ್ಲ. ಯಾವಾಗ ಅವ್ರ ಕಾನ್ಸ್ಟಿಟ್ಯೂಷನ್ನ ಚೇಂಜ್ ಮಾಡಿ ನಾವು ಸೆಕ್ಯುಲರ್ ಅಂತ ಮಾಡ್ತೀವಿ, ನಾವು ಎಲ್ಲರಿಗೂ ಜಾಗ ಕೊಡ್ತೀವಿ, ಎಲ್ಲರಿಗೂ ಆಸ್ಪದ ಕೊಡ್ತೀವಿ, ನರೇಟಿವ್ ಬ್ರೀಚ್ ಆಯ್ತಲ್ಲ. ಅಲ್ಲ, ಈಗ ಭಾರತದಲ್ಲೂ ಆ ರೀತಿ ಗಾಳಿ ಬೀಸ್ತಾ ಇರೋದ್ರಿಂದ ಒಂದು ಕ್ಷಣ ಅಂಥ ಪರಿಸ್ಥಿತಿ ಭಾರತದಲ್ಲಿ ಬಂದ್ಬಿಟ್ರೆ ಅನ್ನುವಂಥ ಇಲ್ಲ ಅಷ್ಟು ಈಸಿ ಆಗೋದಿಲ್ಲ ಮೇಡಮ್. ಯಾಕೆ ಅಂತಂದ್ರೆ, ಒಂದು ಕಲ್ಚರ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ, ನಮಗೆ ಆ ಕಲ್ಚರಲ್ ಐಡೆಂಟಿಟಿ ತುಂಬ ಚೆನ್ನಾಗಿದೆ. ಒಂದು ದೇಶದ ಇಂಡಿವಿಜುವಲಿಟಿ ಇರುತ್ತೆ. ಈಗ ನನಗೆ ಬೇಕಾದಾಗಲಿ ನಾನು ನನ್ನ ಫ್ಯಾಮಿಲಿನ ಬಿಟ್ಕೊಡೋದಿಲ್ಲ. ನನ್ನ ಫ್ಯಾಮಿಲಿ ಅಂತಂದರೆ ಇಟ್ ಕಮ್ಸ್ ಎವ್ರಿ ಒನ್ ಹೂ ಬಿಲಾಂಗ್ ಟು ಮೀ. ನನ್ನ ಚಿಕ್ಕಪ್ಪ, ದೊಡ್ಡಪ್ಪ, ನಮ್ಮ ಅತ್ತೆ, ಮಾವ, ಅವ್ರ ರಿಲೇಷನ್ ಅಂತಾದಾಗ ನಮ್ದೊಂದು ಕಮ್ಯುನಿಟಿ ಫಾರ್ಮ್ ಆಗುತ್ತೆ. ಇಂಡಿಯಾದಲ್ಲಿ ಕಮ್ಯುನಿಟಿ ಅನ್ನೋದು ಎಷ್ಟು ಶಾಪನೋ ಅಷ್ಟೇ ವರ. ಸಮುದಾಯ ಭವನಗಳಾಗಿರ್ಬೋದು, ಜಾತಿಗೆ ಗುರುತಿಸ್ಕೊಂಡಿರ್ತಕ್ಕಂತಹ ಡಿಫ್ರೆಂಟ್ ಹೈರಾರ್ಕಿ ಆಫ್ ಕಮ್ಯುನಿಟೀಸು, ಟೆಂಪಲ್ಸು. ಈಗ ಜೈನ್ ಕಮ್ಯುನಿಟಿ ಅಂತ ತಗೊಳ್ಳೋದಾದ್ರೆ, ನಿಮಗೆ ಜೈನ್ ಕಮ್ಯುನಿಟಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಪ್ರಪಂಚದಲ್ಲಿರ್ತಕ್ಕಂಥ ಅಷ್ಟು ಜನ ಸಾಹುಕಾರನ ಆಡಿಟ್ ಮಾಡದೆ ಅವರು ನೀವು ಟಚ್ ಮಾಡೋಕ್ಕಾಗೋದಿಲ್ಲ.
ಅದೇ ಥರ ನಿಮಗೆ ಇಂಡಿವಿಜುವಲ್ ಗ್ರೂಪ್ಸ್ ಇದ್ದಾವೆ. ಅಯ್ಯಂಗಾರ್ಸ್ ಇದ್ದಾರೆ, ಅಯ್ಯರ್ಸ್ ಇದ್ದಾರೆ, ಬ್ರಾಹ್ಮಿನ್ಸ್ ಇದ್ದಾರೆ, ಕ್ಷತ್ರಿಯಾಸ್ ಇದ್ದಾರೆ, ರಜಪೂತ್ಸ್ ಇದ್ದಾರೆ, ಏನೋ ಮಾರ್ವಾರ್ ಮೇವಾರ್ ರೀಜನ್ಸ್ ಇದ್ದಾರೆ, ಪಾರ್ಸಿಗಳಿದ್ದಾರೆ, ಬಿಸ್ನೆಸ್ ಮಾಡ್ತಿರ್ತಕ್ಕಂಥ ಪಾರ್ಸಿಗಳು. ಸೊ ಅವ್ರ ಕಮ್ಯುನಿಟಿಗಳನ್ನ ಉಳಿಸ್ಕೋತಾರೆ. ಪ್ರಾಬ್ಲಮ್ ಆಗೋದು ಎಲ್ಲಿ ಅಂದರೆ, ನಾನು ಯಾವ ಧರ್ಮದ ಜೊತೆಗೂ ನಿಲ್ಲಲ್ಲ, ನಾನು ಯಾವ ಜಾತಿ ಜೊತೆಗೂ ನಿಲ್ಲಲ್ಲ, ನಾನೊಬ್ಬ ಇಂಡಿವಿಜುವಲಾಗಿ ನಿಂತ್ಕೋತೀನಿ ಅಂತ ವಿಕೃತವಾಗಿರೋ ಮನಸ್ಥಿತಿಗಳು ಸೃಷ್ಟಿಯಾಗ್ತಿದ್ದಾವೆ. ನಮ್ಮ ಧರ್ಮಸ್ಥಳ ಕೇಸಲ್ಲ ಅಂತಾನೆ ಫಸ್ಟ್ ಸ್ಟಾರ್ಟ್ ಆಗಿದ್ದೆಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ, ಆಮೇಲೆ ಹೋಗಿದ್ದೆಲ್ಲಿ ಧರ್ಮಸ್ಥಳಕ್ಕೆ ಕಲ್ಲು ಹೊಡಿಬೇಕು ಅಂತಾಯ್ತು, JCB ನುಗ್ಗಿಸ್ಬೇಕು ಅಂತ ಆಯಿತು, ಏನೇನೋ ಮಾಡಿ ಆ ಧರ್ಮಸ್ಥಳ ಹಾಳು ಮಾಡ್ಬೇಕು. ಅಂದರೆ ಇವ್ರ ಐಡಿಯಾಲಜಿನೇ ಬೇರೆ, ನರೇಟಿವ್ ಬೇರೆ. ನರೇಟಿವ್ ಬಲಿ ಆಗ್ತಿರೋರು ಯಾರು? ಕಲ್ಚರಲ್ಲಿ ಸ್ಟ್ರಾಂಗ್ ಇರೋರು ಬಲಿ ಆಗಿಲ್ಲ. ಇಲ್ಲ ನಾನು ಬಿಟ್ಕೊಡೋದಿಲ್ಲ, ನಮ್ಮೂರು ನಮ್ಮ ದೇವರು ನಮ್ಮ ಧರ್ಮಸ್ಥಳ ಅಂತಿದ್ರು. ಕಲ್ಚರಲ್ಲಿ ವೀಕ್ ಇದ್ರಲ್ಲ, ಯಾರು ಪೇರೆಂಟ್ಸು ಅವ್ರ ಮಕ್ಕಳಿಗೆ ಕಲ್ಚರ್ನ ಕೊಡೋದ್ರಲ್ಲಿ ಸೋತ್ರಲ್ಲ, ಅಂದರೆ ಪೇರೆಂಟ್ಸ್ ಇಬ್ಬರು ವರ್ಕಿಂಗ್ ಇದ್ದರು, ಮಕ್ಕಳನ್ನೆಲ್ಲ ಬಿಟ್ಟರು, ಅವರೆಲ್ಲೋ ಇಂಟರ್ನೆಟ್ ಇನ್ಫಾರ್ಮೇಷನ್, ಸೆಕೆಂಡ್ ಹ್ಯಾಂಡ್ ಥರ್ಡ್ ಪಾರ್ಟಿ ಇನ್ಫಾರ್ಮೇಷನಿಂದ ಇನ್ಫ್ಲೂಯೆನ್ಸ್ ಆಗಿದ್ರಲ್ಲ, ಅವ್ರುಗಳು ಈ ಥರ ಗಲಾಟೆ ಮಾಡೋಕ್ಕೆ ನಿಂತ್ಕೋಬೇಕಿತ್ತು. ಬಿಟ್ಟರೆ ಎಜುಕೇಟೆಡ್ ಫ್ಯಾಮಿಲೀಸು, ಎಜುಕೇಷನಲ್ಲಿ ಸ್ಟ್ರಾಂಗ್ ಇರೋ ಅಂಥವ್ರು ಯಾವಾಗಲೂ ದೇ ಆರ್ ಅಟ್ ಒನ್ ಸ್ಟ್ಯಾಂಡ್. ಇಲ್ಲ ನಾನು ಇದಕ್ಕೆ ಒಪ್ಪಲ್ಲ ಅಂತ. ನೇಪಾಳಲ್ಲಿ ಆಗಿದ್ದ ಪ್ರಾಬ್ಲಮ್ ಏನಂದರೆ, ಮೋಸ್ಟ್ ಆಫ್ ದಮ್ ವೇರ್ ಕನ್ಫ್ಯೂಸ್ಡ್. ಅವ್ರಿಗೆ ಏನಾಗ್ತಿದೆ ಗೊತ್ತಿಲ್ಲ. ಆಮೇಲೆ ನೀವು ಅಬ್ಸರ್ವ್ ಮಾಡಿ, ಟೆಕ್ನಾಲಜಿ ನಮ್ಮ ತಂದೆ ಉಪಯೋಗಿಸಲ್ಲ. ಮೈ ಡ್ಯಾಡ್ ಡಸಂಟ್ ಯೂಸ್ ಟೆಕ್ನಾಲಜಿ. ಅವ್ರಿಗೆ ಏನಾದರೂ ಬೇಕಂದ್ರೆ ನಮ್ಮನ್ನು ಕೇಳ್ತಾರೆ, ಇದನ್ನು ಫಾರ್ವರ್ಡ್ ಮಾಡಬೇಕು, ಇದು ಕಳಿಸ್ಬೇಕು, ಇದನ್ನು IT ಫೈಲ್ ಮಾಡಬೇಕು, ಟ್ಯಾಕ್ಸ್ ಕಟ್ಟಬೇಕಂತಂದರೆ ನಮ್ಮ ಗಮನಕ್ಕೆ ತರ್ತಾರೆ. ಈ ನಮ್ಮ ನೆಕ್ಸ್ಟ್ ಜನ್ರೇಷನ್ ಇದೆಯಲ್ಲ, ನನ್ನ ತಮ್ಮನ ಜನ್ರೇಷನಿಂದ ಕೆಳಗಡೆ ಅಥವಾ ಈ 2000 ಈಚೆಗೆ ಬಂದ ಜನ್ರೇಷನ್ ಇದೆಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ. 2 ಡೇಸಲ್ಲಿ ಮುಂಬೈ ಪೊಲೀಸ್ ಹೇಳಿರೋದು 24 ಕೋಟಿ ಸೈಬರ್ ಕ್ರೈಮ್ ಆಗಿದೆ ಅಂತ. ದುಡ್ಡು ಕಳ್ಕೊಂಡಿರೋರು, ಯಾವುದೋ ಆನ್ಲೈನ್ ಚಾಟ್ ಶೋಸು, ಆನ್ಲೈನ್ ಅಶ್ಲೀಲ ವೆಬ್ಸೈಟ್ಗಳಿಗೆ ದುಡ್ಡು ಕಳ್ಕೊಂಡಿರೋರು ಅವರೆಲ್ಲ ಯಾರು? 20 30 ವರ್ಷ ಇರೋ ಹುಡುಗರು. ಅಂದರೆ ಏನರ್ಥ? ಟೆಕ್ನಾಲಜಿ ಇಸ್ ಟಾರ್ಗೆಟಿಂಗ್ ಯಂಗ್ ಮೈಂಡ್ಸ್. ಯಾರಿಗೆ ಬುದ್ಧಿ ಭ್ರಮಣೆ ಮಾಡಬಹುದು, ಯಾರಿಗೆ ಬುದ್ಧಿ ಇಲ್ಲ ಅವ್ರನ್ನೇ ಟಾರ್ಗೆಟ್ ಮಾಡೋದು. ಅಲ್ಲ, ಈಗ ಎಲ್ಲೋ ಒಂದು ಕಡೆ ಈಗ ಲೋನ್ಲಿನೆಸ್ ಅನ್ನುವಂಥದ್ದು, ಪ್ರೀತಿಯ ಕೊರತೆ ಅನ್ನುವಂಥದ್ದು ಈ ರೀತಿ ದಾರಿ ತೋರಿಸ್ತಾ ಇದೆಯಾ, ಅಂದರೆ ಹಾದಿ ತಪ್ಪಿಸ್ತಾ ಇದೆ ಅಂತ ಹೇಳಿ ಇರ್ಬೋದು ಮೇಡಮ್. ನಮಗೆ ಏನಂತಂದ್ರೆ ಒಂದಷ್ಟು ಥಿಂಗ್ಸ್ಗಳನ್ನ ನಾವು ಮಾತಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಎಷ್ಟೋ ಜನ ಗೌತಮನ್ ಬುದ್ಧನ ಟೀಚಿಂಗ್ಸ್ ಬಗ್ಗೆ ಮಾತಾಡಿ ಅಂದರೆ ಅವ್ರಿಗೆ ಗೌತಮ್ ಬುದ್ಧ ಅಂದರೆ ಬುದ್ಧ ಜಯಂತಿಗೆ ಒಂದು ರಜಾ ಅಷ್ಟೇ ಗೊತ್ತಿದೆ. ಮಹಾವೀರನ್ ಪ್ರಿನ್ಸಿಪಲ್ಸ್ ಏನು, ಮಹಾವೀರ್ ಜಯಂತಿ ಏನು, ದೇ ಡೋಂಟ್ ನೋ. ಮಾಡರ್ನ್ ಎರಾದಲ್ಲಿ ವಿ ಹ್ಯಾಡ್ ಥಿಂಕರ್ಸ್ ಲೈಕ್ ಜಿಡ್ಡು ಕೃಷ್ಣಮೂರ್ತಿ, ಓಶೋ, ರಜನೀಶ್. ಮಡಿವಂತಿಕೆ ಬಂದ್ಬಿಡ್ತು. ಪೀಪಲ್ ಡೋಂಟ್ ಟಾಕ್ ಅಬೌಟ್ ಓಶೋ ಈಗಲೂ. ಎಲ್ಲೋ ಜರ್ನಲಿಸಮ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂದರೆ, ಒಬ್ಬ ಮಧ್ಯಪ್ರದೇಶದ ಒಬ್ಬ ವ್ಯಕ್ತಿ ಒಂದು ರಾಷ್ಟ್ರನ ಅಳ್ಳಾಡಿಸ್ಬಿಟ್ಟ. US ಹೋಗಿ ಪ್ರೆಸಿಡೆಂಟ್ಗೆ ತಲೆನೋವಾಯಿತು. ಅಂಥ ವ್ಯಕ್ತಿದ ಬಗ್ಗೆ ಬರೀ ಎಲ್ಲೋ ಜರ್ನಲಿಸಮೇ ಕೆಲಸ ಮಾಡಿರೋದು. ನಿಮಗೆ ಕ್ಲೀನ್ ಜರ್ನಲಿಸಮ್ ಎಲ್ಲೂ ಕೆಲಸಕ್ಕೆ ಬಂದಿಲ್ಲ. ಈಗಲೂ ನಿಮ್ಗೆ ಎಷ್ಟೋ ಜನ ಓಶೋ ಅಂದರೆ ಯಾರು, ನಮ್ಮ ಜನ್ರೇಷನ್, ಯಂಗರ್ ಜನ್ರೇಷನ್ ಓಶೋ ಅಂದರೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದೇನು ನೆಟ್ಫ್ಲಿಕ್ಸಲ್ಲಿ ಬಂದಿರೋದು. ನಿಮಗೆ ಬುಕ್ಸ್ಗಳಿದ್ದಾವೆ, why you should eat meat, why you should not eat meat, why you shouldn't smoke, why you shouldn't alcohol, everything is written by ಓಶೋ. ಎಷ್ಟು ಜನ ಕೇಳಿದ್ದಾರೆ? ಕೃಷ್ಣಮೂರ್ತಿ ಅವ್ರದ್ದು ಪುಸ್ತಕಗಳನ್ನ ಎಷ್ಟು ಜನ ಕೇಳಿದ್ದೀವಿ, ಎಷ್ಟು ಜನ ಓದಿದ್ದೀವಿ? ಆಯ್ತಪ್ಪ, ನಮಗೆ ಬುಕ್ ಓದೋಕ್ಕೆ ಟೈಮ್ ಇಲ್ಲ, ಕಾರಲ್ಲೆಲ್ಲ ಹೋಗ್ತಿದ್ದೀವಿ, ಒಂದು ಆಡಿಯೋ ಬುಕ್ ಹಾಕೊಂಡು ಹೋಗ್ಬೋದಾ, ಇಲ್ಲ ಒಂದು ಯೂಟ್ಯೂಬ್ ವಿಡಿಯೋಸ್ ಪ್ಲೇ ಮಾಡ್ಕೊಂಡು ಹೋಗ್ಬೋದಾ? ಇನ್ಫಾರ್ಮೇಷನ್ ತಗೊಳ್ಳೋದಕ್ಕೆ, ಇನ್ಫಾರ್ಮೇಷನ್ ಬರಬೇಕಾಗಿರೋದು ಅಂಥ ವ್ಯಕ್ತಿಗಳಿಂದ. ಯೋಗದಲ್ಲಿ ತುಂಬ ಹೆಸರು ಮಾಡಿರೋದು BKS ಅಯ್ಯಂಗಾರು. ಅಯ್ಯಂಗಾರ್ ಯೋಗ ಅಂದ್ರೇ ಗೊತ್ತಿಲ್ಲ. ಪೀಪಲ್ ಥಿಂಕ್ ಯೋಗ ಅಂದರೆ ಕುಣಿದಾಡೋದು. ಹಾಟ್ ಯೋಗ, ಪವರ್ ಯೋಗ, ಬಿಯರ್ ಯೋಗ, ನ್ಯೂಡ್ ಯೋಗ ಅಂತ ಏನೇನೋ ಹೆಸರಿಟ್ಬಿಟ್ಟಿದ್ದಾರೆ ಯೋಗಕ್ಕೆ, ವಿಚಿತ್ರವಾಗಿರೋ ಯೋಗ ಹೆಸರುಗಳು. ಅಯ್ಯಂಗಾರ್ ಯೋಗ ಅಂತಂದರೆ, ಸರ್ ಅಯ್ಯಂಗಾರ್ ಯೋಗ ಅಂದರೆ ಏನು ಸರ್, ಎಲ್ಲಿ ಮಾಡಿಸ್ತಾರೆ ಸರ್ ಅಂತಾರೆ. ದೇ ಡೋಂಟ್ ನೋ. ಪತಂಜಲಿ ಯೋಗ ಸೂತ್ರ ಅಂದ್ರೆ ಏನೋ ಗೊತ್ತಿಲ್ಲ. ಚಾಣಕ್ಯನ ಅರ್ಥಶಾಸ್ತ್ರ ನೀತಿ ಗೊತ್ತಾ? ಗೊತ್ತಿಲ್ಲ. ನಮಗೆ ಪ್ರಾಬ್ಲಮ್ ಆಗ್ತಿರೋದೇನು ಅಂತಂದರೆ, ಅಥೆಂಟಿಕ್ ಅನ್ಟಚ್ಡ್ ಹಿಸ್ಟ್ರಿ ಇದೆಯಲ್ಲ, ಅದು ನಮಗೆ ಸಿಗ್ತಿಲ್ಲ. ನಮಗೆ ಸಿಗ್ತಿರೋದೆಲ್ಲ ಕಲಬೆರಿಕೆ ಹಿಸ್ಟ್ರಿಗಳು. ಅದೆಲ್ಲದು ಬರ್ತಿರೋ ChatGPT-ಇಂದ, ಗೂಗಲಿಂದ, AI-ಇಂದ, ವಿಕಿಪೀಡಿಯಾದಿಂದ. ನಿಮ್ಮ ಆಯುರ್ವೇದ ಅಂತ ಟೈಪ್ ಮಾಡಿದ್ರೆ ಹೋಕ್ಸ್ ಅಂತ ಬರುತ್ತೆ. ಆಯುರ್ವೇದ ಅಂದ್ರೆ ಏನು, ಹೋಕ್ಸ್ ಅಂತ. ಹೋಕ್ಸ್ ಅಂದ್ರೆ ಏನು, ಜನರಿಗೆ ಯಾಮರ್ಸ್ತಿರ್ತಕ್ಕಂಥ ಒಂದು ಮೆಡಿಕಲ್ ಸೈನ್ಸ್ ಅಂತ. ನೀವು ವಿಕಿಪೀಡಿಯಾ ತೆಗೆದು ನೋಡಿ, ಆಯುರ್ವೇದ ಅಂತ ಹಾಕಿ ಹೋಕ್ಸ್ ಅಂತ ಬರುತ್ತೆ. ಆದರೆ ಬಹುರಾಷ್ಟ್ರೀಯ ಕಂಪ್ನಿಗಳೆಲ್ಲವೂ ಹೂಡಿಕೆ ಮಾಡಿರೋದು ಆಯುರ್ವೇದಿಕ್ ಹೆಸರಲ್ಲಿ ಅವ್ರ ಅಲೋಪತಿ ಮಾತ್ರೆಗಳನ್ನು ಮಾಡ್ತಾರೆ ಇಂಡಿಯಾದಲ್ಲಿ. ಇಂಡಿಯಾದಲ್ಲಿ ಎನಿಥಿಂಗ್ ವಿಚ್ ಶೋಸ್ ಇನ್ ಗ್ರೀನ್ ಕಲರ್ ಇಸ್ ಕಾಲ್ಡ್ ಆಯುರ್ವೇದ. ಪೇಸ್ಟಿಗೂ ಆಯುರ್ವೇದ. ಇವನು ಪೇಸ್ಟ್ ಮಾಡೋಕ್ಕೆ ಪೇಸ್ಟ್ ತಗೊಳ್ಳಲ್ಲ ಅಂತ ಗೊತ್ತಿತ್ತು ಅವನಿಗೆ. ಆ MNC ಅವನಿಗೆ ಇಂಡಿಯಾದಲ್ಲಿ ಪೇಸ್ಟ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿತ್ತು. ವಿತ್ ಆಯುರ್ವೇದ ಅಂತ ಸೇರಿಸ್ತಾನೆ, ಆಯುರ್ವೇದಿಕ್ ಬೆನಿಫಿಟ್ಸ್ ಅಂತ ಸೇರಿಸ್ತಾನೆ.
ಫಸ್ಟ್ ನಾವು ಅಲ್ಪುಡಿಯಲ್ಲಿ ಉಜ್ತಿದ್ವಿ. ಇದ್ರಲ್ಲಿ ನಮ್ಮ ಅಜ್ಜಿ ಇದ್ರನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಸೋಸಿ ಕರ್ಪೂರ ಲವಂಗ ಬೇವಿನ ಪುಡಿ ಎಲ್ಲ ಮಿಕ್ಸ್ ಮಾಡಿ ಅಲ್ಪುಡಿ ಮಾಡ್ತಿದ್ರು, ತಿಕ್ತಿದ್ವಿ. ಇವ್ರು ಬಂದರು, ಅಲ್ಲಾಗುತ್ತೆ, ಈ ಪುಡಿ ತಗೊಳ್ಳಿ, ಆ ಪುಡಿ ತಗೊಳ್ಳಿ, ಈ ಪೇಸ್ಟ್ ತಗೊಳ್ಳಿ, ಆ ಪೇಸ್ಟ್ ತಗೊಳ್ಳಿ. ಈಗ ವಾಪಸ್ ಅವರೇ ವಿತ್ ಆ್ಯಡೆಡ್ ಬೆನಿಫಿಟ್ಸ್ ಆಫ್ ಚಾರ್ಕೋಹಾಲ್, ವಿತ್ ಆ್ಯಡೆಡ್ ಬೆನಿಫಿಟ್ಸ್ ಆಫ್ ಸಾಲ್ಟ್, ವಿತ್ ಆ್ಯಡೆಡ್ ಬೆನಿಫಿಟ್ಸ್ ಆಫ್ ಲೈಮ್ ಆ್ಯಂಡ್ ನೀಮ್. ಅಪ್ಪ ಇದನ್ನೇ ತಾನೇ ಮಾಡ್ತಿದ್ವಿ ನಾವು. ನೀನು 20 ವರ್ಷ ಎಲ್ಲ ಹಾಳ್ಗೆಡವಿ ಬ್ರೈನ್ ವಾಶ್ ಮಾಡಿ ನರೇಟಿವ್ ಸ್ಟ್ರಕ್ಚರ್ ಸೆಟ್ ಮಾಡಿ ಈಗ ಮತ್ತೆ ವಾಪಸ್ ಅದನ್ನೇ ಮಾಡ್ತಿದ್ಯಾ. 1000 ರೂಪಾಯಿ kg ಮೇಡಮ್ ಪೇಸ್ಟು, 100 ರೂಪಾಯಿ 100 ಗ್ರಾಮ್, 50 ರೂಪಾಯಿ 100 ಗ್ರಾಮ್, 500 ರೂಪಾಯಿ kg ಆಯಿತು. 500 ರೂಪಾಯಿಗೆ ನೀವು ಚಿಪ್ಪು ಖರೀದಿ ಮಾಡ್ಕೊಂಬಂದು ಸುಟ್ರು ಒಂದು ವರ್ಷ ಪೂರ್ತಿ ಒಂದು ಕಮ್ಯುನಿಟಿನೇ ಅಲ್ಲುಜ್ಬಿಡ್ಬೋದು. ಒಂದು ಫ್ಯಾಮಿಲಿ ಅಂತೂ ಕಂಫರ್ಟಬಲ್ ಆಗಿ ಬರೇ ಇವ್ರ ಮನೇಲಿ ಉಪಯೋಗಿಸಿರೋ ಚಿಪ್ನ ಪುಡಿ ಮಾಡಿ ಬೂದಿ ಮಾಡ್ಕೊಂಡು ಅಲ್ಲಿ ಪುಡಿ ಮಾಡ್ಕೊಂಡ್ರು 1 ಪೈಸೆ ಖರ್ಚಾಗ್ದಂಗೆ ಅಲ್ಲಿ ಪುಡಿ ಆಗ್ತವೆ ಅಲ್ವಾ. ನಮ್ಮವೇನು ಅಲ್ಲಿ ಉದ್ರೋಗಿದಾವ, ನಾವು ಅಲ್ಲಿ ಪುಡಿ ತಾನೇ ಅಲ್ಲಿ ಉಜ್ಜೋದು ಏನಾಗಿದ್ದಾವೆ. ಸೊ ಆ ನರೇಟಿವ್ ಸೆಟ್ ಮಾಡೋದಿದೆಯಲ್ಲ. ನನ್ನ ಮಕ್ಳು ಕೇಳ್ತಾರೆ, ಅಪ್ಪ ಟಿವಿಯಲ್ಲಿ ಬರುತ್ತಲ್ಲ ಪೇಸ್ಟು, ನಮ್ಮ ಊರಲ್ಲೆಲ್ಲ ಉಪಯೋಗಿಸ್ತಾರೆ ಪೇಸ್ಟ್, ನಮ್ಮ ಮನೇಲಿ ಯಾಕೆ ಪೇಸ್ಟ್ ಇಲ್ಲ ಅಂತ ಕಾಣಿಸುತ್ತೆ. ನಮ್ಮ ಮನೇಲಿ ಕೇಳ್ತಾನೆ, ನನ್ನ ಮಗ ಕೇಳ್ತಾನೆ ಪೇಸ್ಟ್ ಅಂತ. ಪೇಸ್ಟ್ ಮಾಡಂಗಿಲ್ಲ, ನೀನು ದೊಡ್ಡನಂದ್ಮೇಲೆ ಮಾಡ್ತೀನಿ, ದೊಡ್ಡನಂದ್ಮೇಲೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅವ್ನಿಗೀಗ ಹಾಲ್ಪುಡಿಯಲ್ಲಿ ಅಲ್ಲಿಸ್ತಾ ಇದ್ವಿ. ಸೊ ಈಸ್ ಅಡಿಕ್ಟೆಡ್ ಟು ದಟ್. ಅಂದರೆ ಅವನ ಆ ಅಡಿಕ್ಷನ್ಸ್ ಬಂದಿಲ್ಲ ಇನ್ನು. ಇಲ್ಲಾಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಸಕ್ಕರೆ ಅಡಿಕ್ಷನ್ಸು, ಬಾಯಲ್ಲಿ ಪೇಸ್ಟ್ ಹಾಕಿದ ತಕ್ಷಣ ಕೆಮಿಕಲ್ಸು, ಸಕ್ಕರೆ ಅವಶ್ಯಕತೆ ಇದೆಯಾ? ಆ್ಯಂಡ್ ಹೌ ವೆಲ್ ಆರ್ ವಿ ಪ್ರಿಪೇರ್ಡ್ ಫಾರ್ ದಿಸ್? ಈ ಟೆಕ್ನಾಲಜಿ ಎಲ್ಲ ಕಡೆ ಡ್ಯಾಮೇಜ್ ಮಾಡಿದೆ ಮೇಡಮ್. ಒಂದು 3000 ರೂಪಾಯಿ ಒಂದು ಆ್ಯಾವ್ರೇಜ್ ಒನ್ ಹ್ಯೂಮನ್ ವಿಲ್ ಯೂಸ್ ಇಟ್ ಆನ್ ಕಾಸ್ಮೆಟಿಕ್ಸ್ ಅಂತೆ. ಪರ್ಫ್ಯೂಮ್ಸು, ಡಿಯೋಡ್ರೆಂಟ್ಸು, ಫೇಸ್ ವಾಶು, ಲೋಷನ್ನು, ಕಂಡೀಷ್ನರು, ತಲೆಗೆ ಹೇರ್ ಕಂಡೀಷ್ನರು, ಹೇರ್ ಸ್ಪ್ರೇ, ಶಾಂಪೂ, ಆಯಿತಾ, ಬೆನಿಫಿಟ್ಸ್ ಏನಿದೆ ಗೊತ್ತಿಲ್ಲ. ಈಗ ಸಮಸ್ಯೆ ಏನಂದ್ರೆ ಇವತ್ತಲ್ಲಿ ನಮ್ಮ ತಲೆ, ನಮ್ಮ ಮನಸ್ಸು, ನಮ್ಮ ಮೆದುಳು ಎಷ್ಟು ಹಾಳು ಮಾಡ್ಕೋತಾ ಇದೀವಲ್ಲ, ಅದು ದೇಹದ ಮೇಲೆ ಅದೇ ರೀತಿ ಪರಿಣಾಮಗಳು ಬೀರ್ತಾ ಇದೆ ಅನ್ನೋಂಥದ್ದು. ಅಂದ್ರೆ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ, ಯಾವ್ದು ಬೇಡವಾದ ವಿಷಯಗಳು ಯಾಕೆ ಇಷ್ಟು ತಲೆಯಲ್ಲಿ ತುಂಬ್ಕೋತಾ ಇದೆ. ಅದೇ ಡಿಸ್ಕಂಟಿನ್ಯೂ ಆಯ್ತು. ಈಗ ಪ್ರೀತಿ ಕೊರತೆ ಇದೆ ಅಂತ ಹೇಳಿದ್ವಲ್ಲ. ಸೊ ಪ್ರೀತಿ ಕೊರತೆ ಎಲ್ಲಿಂದ ಬರ್ತಿದೆ? ನಮ್ ಜನರೇಷನ್ ಅವ್ರು ಯಾರು ಪುಸ್ತಕ ಓದ್ತಿಲ್ಲ ಮೇಡಮ್. ವಿ ಹ್ಯಾವ್ ಸ್ಟಾಪ್ ರೀಡಿಂಗ್. ನಾನು ಹೇಳಿದೆ, ಈಗ ನಾನೊಂದು ಜಿಡು ಕೃಷ್ಣಮೂರ್ತಿ ಪುಸ್ತಕ ಅಂದ್ರೆ ಈ ವಯ್ಯನ್ ತಾತಂದು ಯಾವ್ದೋ ಪುಸ್ತಕ ತಂದಿದ್ಯಾ ಅಂತ ನನ್ನ ಮಗ ಅಂತಾನೆ, ಪಪ್ಪ ಇದೇನು ಅಂತ. ಅವ್ನು 4 ವರ್ಷದ ಹುಡುಗ, ಅವ್ನಿಗೆ ಅರ್ಥ ಆಗಲ್ಲ. ಬಟ್ ನನ್ನ ಸಮಕಾಲೀನವ್ರ ಜೊತೆ ನಾನು ಕೂತ್ಕೊಂಡು ಮಾತಾಡ್ಬೋದಾ ಕೃಷ್ಣಮೂರ್ತಿ ಬಗ್ಗೆ? ಇವ್ರು ಹಿಂಗೆ ಹೇಳಿದ್ದಾರೆ, ಟ್ರೂತ್ ಬಗ್ಗೆ ಇದನ್ನ ಹೇಳಿದ್ದಾರೆ, ಲೈಫ್ ಬಗ್ಗೆ ಇದನ್ನ ಹೇಳಿದ್ದಾರೆ, ವಾಟ್ ಡು ಯು ಫೀಲ್, ನಿನ್ನ ಒಪಿನಿಯನ್ ಏನು? ನಾವು ಕೇಳೋಕ್ಕೆ ರೆಡಿ ಇಲ್ಲಲ್ಲ. ನಾವು ಕೇಳ್ತಿರೋದು ಯಾರನ್ನ? ಚಾಟ್ GPT-ನ. CO ಸರ್ ಹತ್ರ ಆಗಲೇ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು, ಜಾತಕ ನೋಡೋಕೆ ನಮಗೆ ಚಾಟ್ GPT ಉಪಯೋಗಿಸಿದ್ದಾರೆ ಅಂತ. ಅಂದರೆ ಇವ್ರು ಯಾವ ಲೆವೆಲ್ಗೆ ಇಳಿದಿದ್ದಾರೆ ಅಂತಂದರೆ, ಇವರಿಗೆ ಸಂಬಂಧಗಳನ್ನ ಕಟ್ಟಕ್ಕೆ ಟೆಕ್ನಾಲಜಿ ಬೇಕು. ಲೈಫ್ ಪಾರ್ಟ್ನರ್, ಸೋಲ್ ಮೇಟ್ನ ಅಂತ ಹುಡ್ಕೊಂಡು ಹೋಗಿ ಇವರು ಎಲ್ಲ ಹೆಣ್ಮಕ್ಳನ್ನ ರಿಜೆಕ್ಟ್ ಮಾಡಿ ಅಥವಾ ಎಲ್ಲ ಗಂಡು ಮಕ್ಳನ್ನ ರಿಜೆಕ್ಟ್ ಮಾಡಿ ಯಾವುದೋ ಒಂದು ಥರ್ಡ್ ಪಾರ್ಟಿ ಆ್ಯಪ್, ಥರ್ಡ್ ಪಾರ್ಟಿ ಒಂದು ಪ್ರೋಗ್ರಾಮ್ನ ನಂಬ್ಕೊಂಡು ಮದುವೆ ಆಗ್ತಾರೆ ಅಂತಂದರೆ ಡ್ರಮ್ಮಲ್ಲೇ ಸಿಗ್ತಾರೆ ಮತ್ತೆ. ಅಂದರೆ ವೇರ್ ಆರ್ ವಿ ಗೋಯಿಂಗ? ನಮ್ಮ ಮೊದಲು ಸಂಬಂಧಗಳು ಹೆಂಗಾಗ್ತಿತ್ತು ಮೇಡಮ್? ಈಗ ನಮ್ಮ ಮದುವೆ ಎಲ್ಲ ಹೆಂಗಾಗಿತ್ತು? ನಮ್ಮೂರಿಂದ ಒಬ್ಬರು ಹೆಣ್ಕೊಡೋರು ಊರಿಗೆ ಹೋಗಿದ್ರು, ಹೆಣ್ಕೊಡೋರು ಊರಿಂದ ನಮ್ಮನೆ ಊರಿಗೆ ಒಬ್ರು ಬಂದಿದ್ರು. ಈ ಹುಡುಗ ಹೆಂಗೆ, ಒಳ್ಳೆಯವನ ಕೆಟ್ಟನ, ಕೆಟ್ಟ ಅಭ್ಯಾಸಗಳೇನು ಏನು ಎಲ್ಲ ನೋಡ್ಕೊತಿದ್ರು. ತಂದೆ ಕೆಲಸ ಏನು, ಅವ್ರ ಬ್ಯಾಕ್ಗ್ರೌಂಡ್ ಏನು. ಈಗ ನಮ್ಮ ತಾಯಿನ ಮದುವೆ ಮಾಡ್ಕೊಳ್ಬೇಕಾದ್ರೂ ಹಾಗೆ, ನಮ್ಮ ತಂದೆ ಊರಿಂದ ಒಬ್ರು ಹೋಗಿರ್ತಿದ್ರು, ಅವ್ರು ಇರ್ತಿದ್ರು. ಇವರಿಂದ ಇವ್ರು ಬಂದಾರೆ, ಇವ್ರಿಂದ ಇವ್ರು ಬಂದಾರೆ ಅಂತ ಯಾರು ಗೊತ್ತಾಗ್ತಿರ್ಲಿಲ್ಲ. ದೇವಸ್ಥುಡು ಒಂಥರ ಗುಪ್ತಚರ, ಗೂಢಚಾರಿಕೆ ಅಂತ ಮಾಡ್ಕೊಂಡು ಕೊಡ್ಬೋದು ಅನ್ಸಿದ್ರೆ ಕೊಡ್ತಿದ್ರು. ಎರಡು ಮನೆಗಳನ್ನು ನೋಡಿ, ಮಂದನಗಳನ್ನ ನೋಡಿ, ಆಯ್ತಾ. ಈಗ ಏನಾಗಿದೆ ಅಂದ್ರೆ ರೈತರು ಅಂದ್ರೆ ರೈತರಿಗೆ ಎಣ್ಣೆ ಕೊಡಲ್ಲ. ಯಾಕೆ ಅಂತಂದ್ರೆ ಹುಡುಗ ಸಿಟಿಯಲ್ಲಿ ಇರಬೇಕು. ಸಿಟಿಯಲ್ಲಿ ಒಂದು ಮನೆ ಒಂದು ಡಿಸ್ಕಷನ್ ಆಗ್ತಿತ್ತು, 6 ಎಕರೆ ಅಡಿಕೆ ತೋಟ ಇದೆ ಮೇಡಮ್ ಊರಲ್ಲಿ ಒಬ್ಬಂದು. ಅಂದರೆ ಈಸ್ ರಫ್ಲಿ ಅರ್ನಿಂಗ್ ಅರೌಂಡ್ 18 lakh rupees ಪರ್ ಇಯರ್. 1 ಎಕರೆಗೆ 3 ಲಕ್ಷ ಅಂದರೆ 6 ಎಕರೆಗೆ 18 ಲಕ್ಷ ರೂಪಾಯಿ ಬರ್ತಿದೆ ಅವನಿಗೆ. ಹೆಂಡತಿ ದಾಟ ಏನಂದ್ರೆ ನಾನು ಹಳ್ಳಿಯಲ್ಲಿ ಇರಲ್ಲ ಅಂತ. ಎಲ್ಲಿಗೆ ಬರಬೇಕು? ಬೆಂಗಳೂರಿಗೆ ಬರಬೇಕು, ಸಿಟಿಯಲ್ಲಿ ಬರಬೇಕು. ಇಲ್ಲಿ ಎಷ್ಟು ಸಂಬಳ ಅವನಿಗೆ? ತಿಂಗಳಿಗೆ 60,000 ರೂಪಾಯಿ ಸಂಬಳ. ಅಂದರೆ ಎಷ್ಟಾಯಿತು? 1 ವರ್ಷಕ್ಕೆ 7 ಲಕ್ಷ ರೂಪಾಯಿ. ಸೇವಿಂಗ್ಸ್ ಏನಿದೆಯಾ? ಇಲ್ಲ. ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ನೀರು ಬಿಲ್ಲು, ಊಟ ತಿಂಡಿ, ಹಾಲಿನ ಖರ್ಚು, ಸಿನಿಮಾ ಖರ್ಚು, ಇವ್ರ ಬ್ಯೂಟಿ ಪಾರ್ಲರ್ ಖರ್ಚು, ಅವ್ನ ಬೈಕ್ ಖರ್ಚು, ಪೆಟ್ರೋಲ್ ಖರ್ಚು, ಇಂಟರ್ನೆಟ್ ಖರ್ಚು ಅಂತಂದರೆ ಅವ್ನು ಸೇವಿಂಗ್ಸೇ ಮಾಡ್ತಿಲ್ಲ. ಊರಲ್ಲಿ 18 ಲಕ್ಷ ರೂಪಾಯಿ ನೆಟ್ ಪ್ರಾಫಿಟ್ ಬರ್ತಿತ್ತಲ್ಲ, ಅಗ್ರಿಕಲ್ಚರ್ ಇನ್ಕಮ್ 0 ಟ್ಯಾಕ್ಸ್. ಅವನು ಒಂದೊಂದು ತಿಂಗಳು ಒಂದೊಂದು ಸ್ಟೇಟಿಗೆ ಹೋಗಿ ಉಳ್ಕೊಬಿಡ್ಬೋದಿತ್ತು ಮೇಡಮ್, ಸೀಸನ್ ಇಲ್ದಿರ್ಬೇಕಾದ್ರೆ. 1 ತಿಂಗಳು ಪೂರ್ತಿ ಗೋವಾದಲ್ಲಿ ಒಂದು ಸಣ್ಣ ಮನೆ ತಗೊಂಡು 1 ತಿಂಗಳು ಪೂರ್ತಿ ಗೋವಾದಲ್ಲಿ ಸಿಟಿ ಲೈಫ್ ಎಂಜಾಯ್ ಮಾಡ್ಬೋದಾಯಿತು. ಮತ್ತು ವಾಪಸ್ ಬಂದ್ರೆ ಇನ್ನೊಂದು ತಿಂಗಳು ಶಿಮ್ಲಾಗೆ ಹೋಗ್ಬೋದಾಯಿತು, ಇನ್ನೊಂದು ತಿಂಗಳು ಪಾಂಡಿಚೇರಿ ಹೋಗ್ಬೋದಾಯಿತು, ಇನ್ನೊಂದು ತಿಂಗಳು ಕೋಲ್ಕತ್ತಾ ಹೋಗ್ಬೋದಾಯಿತು, ಇನ್ನೊಂದು ತಿಂಗಳು ರಾಜಸ್ಥಾನ ಹೋಗ್ಬೋದಾಯಿತು. ಸೊ ಗಂಡ ಹೆಂಡತಿ ಮದುವೆಯಾಗಿ 30 ವರ್ಷ ಬಾಳೆ ಮಾಡ್ತಾರೆ ಅಂದರೆ 30 ಬೇರೆ ಬೇರೆ ಸ್ಟೇಟ್ನ ಮುಗಿಸೇ ಬಿಡ್ಬೋದಾಗಿತ್ತು ಅವನು ಕಂಫರ್ಟಬಲ್ ಆಗಿ.
ಇವ್ರ ಆಟಿಟ್ಯೂಡ್ ನೋಡ್ರಿ ಹೆಂಗಿದೆ, ನಾನು ನನ್ನ ಹೊಲನ ಬೇರೆ ಯಾರಿಗೋ ಮಾಡ್ಕೊಳಕ್ಕೆ ಬಿಡ್ತೀನಿ ಅಥವಾ ಅಣ್ಣ ತಮ್ಮ ಮಾಡ್ಕೊಂಡು ತಿನ್ನಲಿ, ನಾನು ಮಾತ್ರ ಸಿಟಿಗೆ ಹೋಗಿ ಕೂಲಿ ಮಾಡ್ತೀನಿ. ಆಂಟ್ರಪ್ರನರ್ ಮೈಂಡ್ ಸೆಟ್ಸೇ ಇಲ್ಲ. ಸ್ಲೇವರಿ ನಮ್ಗೆ ಹೋಗೇ ಇಲ್ಲ. ಐ ಡೋಂಟ್ ಥಿಂಕ್ ಸೊ ಇಂಡಿಯಾದಲ್ಲಿ ಜೆನೆಟಿಕ್ಕಲ್ಲಿ ಎಂಬಿಡಾಗ್ಬಿಟ್ಟಿದೆ ಅನಿಸುತ್ತೆ ಸ್ಲೇವರಿ. ಆಂಟ್ರಪ್ರನರ್ಗೆ ಯೋಚನೆ ಮಾಡಬೇಕು, ನನ್ನ ಜಮೀನಿಗೆ ಹೋಗಿ ನನ್ನ ದುಡಿಮೆ ನಾನು ಮಾಡಬೇಕು ಅನ್ನೋದು ಸೈಕಾಲಜಿಕಲಿ ತುಂಬ ಹೆಡ್. ಇದಕ್ಕೆ ದುರಂತದ ರೀತಿಯಲ್ಲಿ ನಮ್ಗೆ ಸಿಕ್ಕಿರೋ ಟೆಕ್ನಾಲಜಿ 2016ರಿಂದ 2026, ಇನ್ನು 10 ವರ್ಷ ಆಗುತ್ತೆ ಟೆಕ್ನಾಲಜಿ ರೆವಲ್ಯೂಷನ್ಸ್ ಇಂಡಿಯಾದಲ್ಲಾಗಿ. ಜಿಯೋ ಬಂದು ಫ್ರೀ ಇಂಟರ್ನೆಟ್ ಕೊಡೋಕ್ಕೆ ಶುರು ಮಾಡಿ, ಆಯಿತಾ. ಇನ್ಕಮಿಂಗಿಗೆ ಔಟ್ಗೋಯಿಂಗಿಗೆ ದುಡ್ಡು ಇದ್ದಾಗಿಂದ ಇಟ್ಕೊಂಡು ಇನ್ಕಮಿಂಗಿಗೆ ಔಟ್ಗೋಯಿಂಗಿಗೆ ಮಾತ್ರ ದುಡ್ಡಿರೋಂಥ ಪರಿಸ್ಥಿತಿ ಟಾಟಾ ನಿರ್ಮಾಣ ಮಾಡಿತ್ತು. ಪೈಸೆ ಪರ್ ಸೆಕೆಂಡ್ ಅಂತ ಡೊಕೊಮೊ ಅಂತ ಲಾಂಚ್ ಮಾಡಿ. ಅದಾದಮೇಲೆ ಎಂಥ ಪರಿಸ್ಥಿತಿ ಬಂದಿದ್ದೀವಿ ಅಂದರೆ, ಈಗ ಉಪಯೋಗಿಸೋ ಬಿಡು, ದಿನಕ್ಕೆ ಇಷ್ಟು ಕಟ್ಟಲೇಬೇಕು ನೀನು. 1 ತಿಂಗಳ ಪ್ಯಾಕು, 1 ವರ್ಷದ ಪ್ಯಾಕು, 3,000 5,000 ಹಾಕ್ಸ್ತೀಯ ಅಂತ ನೀನು ಉಪಯೋಗಿಸು ಬಿಡು, ನೀನು ಅದನ್ನು ಮಾಡಲೇಬೇಕು. ದುಡ್ಡು ಕಟ್ಟಿದ್ದೀನಿ ಅನ್ನೋ ಕಿಚ್ಚಿಗೆ ಕುತ್ಕೊಂಡು ಕೂತ್ಕೊಳ್ಳೋದು, ಕಣ್ಣು ಹಾಳಾಗಲಿ, ಆಮೇಲೆ ಶುಗರ್ BP ಹೆಚ್ಚು ಕಡಿಮೆ ಆಗಲಿ, ಸೈಕಾಲಜಿಕಲಿ ಡಿಸ್ಟರ್ಬ್ ಆಗಲಿ, ನನಗೆ ಪ್ರೀತಿ ಸಿಗ್ತಿಲ್ಲ, ಕೊರತೆ ಸಿಗ್ತಿಲ್ಲ ಅಂತ ಆನ್ಲೈನ್ ಡೇಟಿಂಗ್ ಆ್ಯಪ್ಸ್ಗೆ ಹೋಗಿ ಅಲ್ಲಿ ದುಡ್ಡು ಕಳ್ಕೊಳ್ಳಿ, ಸೂಸೈಡ್ ಮಾಡ್ಕೊಳ್ಳಿ. ನಿಜ. ಈಗ ಹೆಲ್ದಿ ಮೈಂಡ್ ಅಂದ್ರೆ ಹೆಲ್ದಿ ಬಾಡಿ ಬಾಡಿ, ಹೌದು. ಸೊ ಅದನ್ನ ಸಾಧಿಸಬೇಕು ಅಂದ್ರೆ ಸೋಲಾಕ್ ಉತ್ಪನ್ನಗಳು ಯಾವ ರೀತಿ ಸಹಕಾರಿ ಆಗುತ್ತೆ? ಸೊ ಕಮಿಂಗ್ ಬ್ಯಾಕ್ ಟು ನಿಮಗೆ ಟೆಕ್ನಾಲಜಿಯಿಂದ ಆಗ ಡಿಸ್ಅಡ್ವಾಂಟೇಜಸ್, ಆಗೇನು ಇದನ್ನು ಅವ್ರು ಕೂತ್ಕೊಂಡು ಮೊಬೈಲಲ್ಲೇ ಟಿವಿಯಲ್ಲೇ ನೋಡ್ತಿರ್ತಾರೆ. ಟೆಕ್ನಾಲಜಿನ ಉಪಯೋಗಿಸ್ಕೋಬೇಕು. ಸೊ ಪಾಸಿಟಿವ್ ಆಗಿ ಎಷ್ಟು ಉಪಯೋಗಿಸ್ಕೋತೀವಿ ಅನ್ನೋದು ಬೇಕಾಗುತ್ತೆ. ಬ್ಯಾಲೆನ್ಸ್ಡ್ ಡಯಟ್ ಅಂತ ಬಂದಾಗ ನಿಮಗೇನು ತಿಂದಿರೋ ಆಹಾರ ಮೈಗೆ ಅಂಟಬೇಕು, ಅಂಟದೇ ಇರೋ ಆಹಾರ ಕ್ಲೀನಾಗಿ ಮಲದಲ್ಲಿ, ಮೂತ್ರದಲ್ಲಿ, ಬೆವರಲ್ಲಿ ವಿಸರ್ಜನೆ ಆಗಬೇಕು. ಸೊ ಅದನ್ನು ನಾವು ಹೆಲ್ದಿ ಬಾಡಿ ಅಂತ ಕರಿತೀವಿ. ಸೊ ಯಾವಾಗ ನಿಮಗೆ ನ್ಯೂಟ್ರಿಷಿಯಸ್ ಫುಡ್ ಅಂತ ಕೊಡ್ತೀವಿ ನಾವು, ಅದು ಉರುಳಿ ಆಗಿರ್ಬೋದು, ಅಳವೆ ಆಗಿರ್ಬೋದು, ಕಾಮಕಸ್ತೂರಿ ಬೀಜ ಆಗಿರ್ಬೋದು, ನುಗ್ಗೆ ಸೊಪ್ಪು ಆಗಿರ್ಬೋದು, ಅಥವಾ ಬೇರೆ ಬೇರೆ ನಿಮಗೆ ಯಾವುದು ದೇಸಿ ಲೋಕಲ್ ಇಂಡಿಯನ್ ಫುಡ್ಸ್ ಇದಾವಲ್ಲ, ಅವನ್ನ ನೀವು ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೊತೀರಾ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸಂಸ್ಕರಿಸ್ಕೊಂಡು ಅಡುಗೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅಂತಂದರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ನಾನು ರೆಡಿಮೇಡ್ ಸಿಗ್ತೀನಿ ಅಂತಂದರೆ ಸೋಲಾಕ್ ಅಂತ ಇದ್ದೇ ಇದೆ. ಸೊ ರೆಡಿಮೇಡ್ ಯು ಕ್ಯಾನ್ ಯೂಸ್ ಇಟ್. ಸೊ ಇಲ್ಲೂ ಅಗೇನ್ ನೀವು ಎಷ್ಟು ಮಟ್ಟಿಗೆ ಉಪಯೋಗಿಸಿರೋದನ್ನ ಬಳಸ್ತೀರಾ ಅನ್ನೋದು, ಅಂದರೆ ನೀವು ಊಟ ಮಾಡಿರೋದನ್ನ ಎಷ್ಟು ನಿಮ್ಮ ದೇಹನ ಬಳಕೆಗೆ ತಗೋತೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಾನು ಬರೀ ಬೆಳಗಿನ ಸಾಯಂಕಾಲ ತನಕ 10 ಲೋಟ ಸೋಲಾಕ್ ಕೊಡಿದೆ ಸರ್, ಏನು ಚೇಂಜಸ್ ಬಂದಿಲ್ಲ ಅಂದರೆ ವಿಲ್ ಇಟ್ ಹೆಲ್ಪ್. ನೀವು ಎಷ್ಟು ಮೂವ್ ಆಗ್ತಿದ್ದೀರಾ, ಬಾಡಿನ ಮೂವ್ಮೆಂಟಲ್ಲಿ ಎಷ್ಟು ಇಟ್ಟಿದ್ದೀರಾ. ವಿಜ್ಞಾನ ಭೈರವಿ ಯಂತ್ರ ಅಂತ ನಿಮಗೆ ಡಿಸ್ಕಷನ್ಸ್ ಆಗುತ್ತೆ ಶಿವಪುರಾಣದಲ್ಲಿ, ಶಿವ ಮತ್ತು ಪಾರ್ವತಿಗೆ ಅವಕಾಶ ಸಿಕ್ಕರೆ ಅದನ್ನು ಓದಲಿ. ಸೊ ಹೌ ಆರ್ ಬಾಡಿ ಅಂತ. ಸೊ ನಾನೊಂದು ಚಿಕ್ಕದಾಗಿ ಜಿಸ್ಟಾಗಿ ಹೇಳೋಕ್ಕೆ ಶುರು ಮಾಡ್ತೀನಿ. ಇಮ್ಯಾಜಿನ್ ನಮ್ಮ ದೇಹ ಎದೆಗೂಡಿದೆ. ಎದೆಗೂಡು ಅಂದರೆ ವಿ ಕಾಲ್ ಇಟ್ ಎಸ್ ಪೆರಿಕಾರ್ಡಿಯಮ್. ಒಂದು ಸಣ್ಣ ಕ್ಯಾಂಡ್ಲ್ ಇದೆ ಅಂದ್ಕೊಳ್ಳಿ. ಆ ಕ್ಯಾಂಡ್ಲು ಯಾವಾಗ ಹೆಲ್ದಿಯಾಗಿರುತ್ತೆ? ಒಂದು ದೀಪ ಇದೆ, ಆ ದೀಪ ಹೆಲ್ದಿಯಾಗಿರ್ಬೇಕಂದ್ರೆ ಹೆಂಗಿರಬೇಕು? ಮಂದ ಉರಿಯಲ್ಲಿ ಇರಬೇಕು ಅಂತ. ಮಂದ ಉರಿಯಲ್ಲಿ ಇರಬೇಕು ಅಂದರೆ ಕಂಟಿನ್ಯೂಸ್ ಆಗಿ ಉರಿಬೇಕು. ಆ ಕಂಟಿನ್ಯೂಸ್ ಆಗಿ ಉರಿಬೇಕು ಅಂದರೆ ಅದಕ್ಕೆ ಎನರ್ಜಿ ಎಲ್ಲಿಂದ ಬರುತ್ತೆ? ದೀಪದಲ್ಲಿರೋ ಎಣ್ಣೆಯಿಂದ ಬರುತ್ತೆ. ಜೊತೆಗೆ ಹೊರಗಡೆಯಿಂದ ಅದಕ್ಕೆ ಏನು ಸಿಗಬೇಕು? ಕಾನ್ಸ್ಟೆಂಟ್ ಆಗಿ ಉರಿಯೋಕ್ಕೆ ಆಕ್ಸಿಜನ್ ಸಿಗಬೇಕು. ನಮ್ಮ ದೇಹನೂ ಹಂಗೆ ಅಂತ ಅಕ್ಸೆಪ್ಟ್ ಮಾಡ್ತೀರಾ? ನಮ್ದೊಂದು ದೇಹ ಇದೆ, ನಮ್ಮ ಎದೆಗೂಡಲ್ಲಿ ಒಂದು ಪ್ರಾಣ ಇದೆ. ಆ ಪ್ರಾಣನ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕಂತಂದ್ರೆ ಒಳಗಡೆ ಎಣ್ಣೆ ಇದೆ, ದಟ್ ಈಸ್ ಫುಡ್. ಹೊರಗಡೆಯಿಂದ ಉಸಿರು. ಉಸಿರನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಗಾಳಿ ಅಷ್ಟು ಚೆನ್ನಾಗಿರುತ್ತೆ. ಸೊ ಎಂಥದೇ ವಿಕೃತವಾಗಿರ್ತಕ್ಕಂತಹ ಚಂಡಮಾರುತ ಬಂದ್ರೂ ನಿಮ್ಮ ಎದೆಗೂಡಲ್ಲಿ ನೀವು ಸ್ಟೇಬಲ್ ಆಗಿದ್ದೀರಿ ಅಂತಂದರೆ ಆ ದೀಪ ಆರಲ್ಲ. ಫಿಸಿಕಲಿ ಇಫ್ ಯು ಆರ್ ಸ್ಟ್ರಾಂಗ್, ಆ ಎದೆಗೂಡು ಏನೂ ಆಗಲ್ಲ. ನೀವು ಅದನ್ನ ನೋಡ್ಕೊತಿಲ್ಲ ಅಂತಂದರೆ ಯು ವಿಲ್ ಡೈ ಇನ್ ಕೊಲ್ಯಾಪ್ಸ್. ಸೊ ಇದೇ ಪ್ರಾಬ್ಲಮ್ ಆಗ್ತಿರೋದು ನಮಗೆ. ಸೊ ನಮ್ಮ ದೇಹ ಕಾನ್ಷಿಯಸ್ ಆಗಿಲ್ಲ ನಾವು. ಈಗ ನಾವು ಇಲ್ಲಿದ್ದೀವಿ, ದಿಸ್ ಈಸ್ ಮೀ. ನನಗೆ ನಾನು ಹಾಕ್ಕೊಂಡಿರೋ ಬಟ್ಟೆಯಿಂದ ಹಿಡ್ಕೊಂಡು, ನಾನು ಮಾತಾಡ್ತಿರೋ ಅಕ್ಷರದಿಂದ ಹಿಡ್ಕೊಂಡು, ನಾನು ನೋಡ್ತಿರೋ ನೋಟ ತನಕ ಕಾನ್ಷಿಯಸ್ ಆಗಿರಬೇಕು. ನಾವು ಕಾನ್ಷಿಯಸ್ನೆಸ್ ಕಳ್ಕೊತಾ ಇದ್ದೀವಿ. ಫೋನ್ ಇದೆ, ಫೋನ್ ನೋಡ್ಕೊಂತ ಊಟ ಮಾಡ್ತಾಯಿದ್ದೀನಿ. ಊಟ ಎಷ್ಟು ಒಳಗೋಯ್ತು, ಏನು ಊಟ ಹೋಯ್ತು, ನನ್ನ ಬ್ರೈನ್ ಏನು ಪ್ರೋಸೆಸ್ ಮಾಡ್ತಿದೆ ಅನ್ನೋದಿಲ್ಲ. ಸೊ ನಾವು ಕಾನ್ಷಿಯಸ್ ಆಗಿರೋದು ತುಂಬ ಮ್ಯಾಟ್ರ್ ಆಗುತ್ತೆ. ಇದು ಸ್ಪಿರಿಚುವಲ್ ಟಾಪಿಕ್, ಜನಕ್ಕೆ ಎಷ್ಟು ಅರ್ಥ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಪ್ರೆಸೆನ್ಸ್ ನಮಗೆ ಅರ್ಥ ಆಗಬೇಕು. ಸೊ ಆವಾಗ ಮೇ ಬಿ ವಿ ವಿಲ್ ಬಿ ಹೆಲ್ದಿ. ಹಾರ್ಟ್ ಅಟ್ಯಾಕ್ ಕೇಸಸ್ಸಲ್ಲೂ ನಾವು ಆಗಲೇ ಹೇಳ್ತಿದ್ದೀವಿ ಡಿವೈಡ್ ಆಫ್ ಲವ್ ಅಂತ. ನಮ್ಮ ಪ್ರೀತಿ ಯಾಕೆ ಸಿಗ್ತಾಯಿಲ್ಲ ಅಂದರೆ ನಾವು ಪ್ರೀತಿ ಕೊಡ್ತಿಲ್ಲ. ನಾಯಿಗೆ ಮುದ್ದು ಮಾಡಿದ್ರೆ ಒಂದ್ಸರಿ ನೀವು 10 ದಿವಸ ನಿಮ್ಮಿಂದ ಬರುತ್ತದು. ಬಿಕಾಸ್ ಫಸ್ಟ್ ಡೇ ಯು ಹ್ಯಾವ್ ಗಿವನ್ ಸಮ್ ಅಮೌಂಟ್ ಆಫ್ ಲವ್ ಅದಕ್ಕೆ. ಮನುಷ್ಯನಿಗೆ ಅದೇ ಥರ ರೆಗ್ಯುಲರ್ ಪ್ರೀತಿ ಕೊಡಬೇಕು. ಮನುಷ್ಯನಿಗೂ ನಾಯಿಗೂ ವ್ಯತ್ಯಾಸ ಇದೆ. ಮನುಷ್ಯನಿಗೆ 10 ಸರಿ ಕೊಟ್ಮೇಲೆ 1 ಸರಿ ಕೊಡ್ತಾನೆ. ನಾಯಿ 1 ಸರಿ ಪ್ರೀತಿ ಕೊಟ್ಮೇಲೆ 10 ದಿವಸ ಪ್ರೀತಿ ಕೊಡುತ್ತೆ. ಸೊ ದೇರ್ ಇಸ್ ಎ ಡಿಫ್ರೆನ್ಸ್. ನೀವು ಆ ಪ್ರೀತಿನ ಹೆಂಗೆ ಗಳಿಸ್ತೀರಾ, ಹೆಂಗೆ ಬೆಳೆಸ್ತೀರಾ ಅನ್ನೋದು ದೊಡ್ಡ ಟಾಪಿಕ್.
ಸೊ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಯಾಕೆ ಸೈಕಾಲಜಿಕಲ್ ಡಿಪ್ರೆಷನ್ಸ್ ಕಾರಣ ಅಂತಂದರೆ ಬಿಕಾಸ್ ನೀವು ಯಾರಿಗೂ ಪ್ರೀತಿ ಕೊಡ್ತಿಲ್ಲ, ನಿಮಗೆ ಪ್ರೀತಿ ಸಿಗ್ತಿಲ್ಲ. ಪ್ರಪಂಚ ಹೆಂಗೆ ಕೆಲಸ ಮಾಡುತ್ತೆ, ವಾಟ್ ಎವರ್ ಯು ಗಿವ್ ಔಟ್ 10 ಟೈಮ್ಸ್ ವಾಪಸ್ ಬರುತ್ತೆ ನಿಮಗೆ. ಅದು ನೀವು ಸಕ್ಸಸ್ ಅಂತ ತಗೊಳ್ಳಿ, ಸ್ಪಿರಿಚುವಲ್ ಎನರ್ಜಿ ಅಂತ ತಗೊಳ್ಳಿ, ಮ್ಯಾರೇಜಸ್ ಅಂತ ತಗೊಳ್ಳಿ, ರಿಲೇಷನ್ಶಿಪ್ಸ್ ಅಂತ ತಗೊಳ್ಳಿ, ಫ್ರೆಂಡ್ಶಿಪ್ ಅಂತ ತಗೊಳ್ಳಿ, ಊಟ ತಿಂಡಿ ಅಂತ ತಗೊಳ್ಳಿ. ಈಗೆಲ್ಲ ನೀವು ನೋಡಿರ್ಬೋದು, ಊಟ ಹಾಕ್ಸೋದು ಜಾಸ್ತಿ ಆಗಿದೆ ಎಲ್ಲ ಕಡೆ. ಅನ್ನದಾನ 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 ಅಂತ. ಅನ್ನದಾನ ಇದ್ದಿದ್ದು ಯಾವಾಗ ಅಂದರೆ, ಯಾವಾಗ ತಿನ್ನಕ್ಕೆ ಊಟ ಇರಲಿಲ್ಲ ಅವ್ರಿಗೆ ಅನ್ನದಾನ ಕೊಟ್ಟರೆ ನಿಮಗೆ ಅನ್ನ ಬರ್ತಿತ್ತು ಅಂತ. ಸೊ ಏನೋ ಯೋಗ್ಯರಿಗೆ ದಾನ ಕೊಡಬೇಕು ಅಂತ. ಈಗ ಹಿಂಗಾಗಿದೆ ಅಂದರೆ ಅರ್ಧ ಅನ್ನದಾನ ಊಟ ಆಗಿದ್ರೆ ಇನ್ನು ಅರ್ಧ ದಾನ ಡಸ್ಟ್ಬಿನ್ ಹಾಕಿರ್ತಾರೆ. ಪ್ರಸಾದಕ್ಕೆ ಬೆಲೆನೇ ಇಲ್ಲ. ಸೊ ವಾಟ್ ಆರ್ ಯು ಡೂಯಿಂಗ್? ನೀವು ಕಾನ್ಷಿಯಸ್ ಆಗಿ ಏನಾದ್ರು ಮಾಡ್ತಿದ್ದೀರಾ? ಇಲ್ಲ. ಈಗೋ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕೆ ಅನ್ನದಾನ ಮಾಡ್ತಿದ್ದೀವಿ. ನೀವು ಮಾಡಿಸಿದ್ರೆ ನಾನು ಮಾಡಿಸ್ತೀನಿ, ನಾವಿಬ್ರು ಮಾಡಿಸಿದ್ವಿ ಅವ್ರು ಮಾಡಿಸ್ತಾರೆ. ಸೊ ಹಂಗೆ ವರ್ಕ್ ಆಗಂಗಿಲ್ಲ. ಸೊ ಕಾನ್ಷಿಯಸ್ ಆಗಿ ನಾವು ಎಷ್ಟು ಎವಾಲ್ವ್ ಆಗ್ತೀವಿ, ಕಾನ್ಷಿಯಸ್ ಆಗಿ ನಾವು ಎಷ್ಟು ಚೆನ್ನಾಗಿ ಫೀಲ್ ಮಾಡ್ಕೋತೀವಿ ನಮ್ಮನ್ನು ನಾವು, ನಮ್ಮ ದೇಹಕ್ಕೆ ಹೆಂಗೆ ರೆಸ್ಪಾಂಡ್ ಮಾಡ್ತೀವಿ, ನಮ್ಮ ಆರೋಗ್ಯ ಹೆಂಗೆ ರೆಸ್ಪಾನ್ಸ್ ಆಗುತ್ತೆ ಅನ್ನೋದು ಇಟ್ಸ್ ಅನ್ ಕಲೆಕ್ಟಿವ್ ಕಾನ್ಷಿಯಸ್ನೆಸ್. ಖಂಡಿತ ಖಂಡಿತ. ಸೊ ಇಡೀ ಒಂದು ತಂತ್ರಜ್ಞಾನದ ಪರಿಣಾಮಗಳು ನಮ್ಮ ಮನಸ್ಸು, ನಮ್ಮ ದೇಹದ ಮೇಲೆ ಹೇಗೆ ಬೀರ್ತಾ ಇದೆ, ಇದರಿಂದ ನಾವು ಏನು ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ತಂತ್ರಜ್ಞಾನ ಅನ್ನುವಂಥದ್ದು ಅತಿಯಾದರೆ ಅಮೃತವೂ ವಿಷವಂತೆ. ಇದಕ್ಕೆ ಹೇಳೋದು ಹಿತ ಮಿತ ಅನ್ನೋದು ಬಹಳ ಮುಖ್ಯವಾಗುತ್ತೆ ಎಲ್ಲ ವಿಷಯಗಳಲ್ಲೂ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀವಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.